ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜ್ಯೋತಿ ಗುರಾಜ್ ಕುಲಕರ್ಣಿ ಅಂತ. ಅನಂತ್ ಕನ್ನಡ ಕಾರ್ಟೂನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತ ನಾನು ನಿಮ್ಮ ಮುಂದೆ ಯಾಕೆ ಬಂದೀನಿ ಅಂದ್ರೆ ಒಂದು ಖುಷಿ ವಿಷಯ ಅದ ರೀ, ಅದನ್ನ ಹೇಳ್ಬೇಕಾಗಿತ್ತು. ಅದನ್ನ ಲಾಸ್ಟಿಗೆ ಹೇಳ್ತೀನಿ. ಕಾರ್ಟೂನ್ ವಿಡಿಯೋನ ಹೆಂಗ್ ಮಾಡ್ತೀವಿ, ನಾವೇ ಚಾನಲ್ನ ಹೆಂಗ್ ಸ್ಟಾರ್ಟ್ ಮಾಡಿದ್ವಿ, ಅದನ್ನೆಲ್ಲ ನಿಮ್ ಮುಂದೆ ಹಂಚ್ಕೋಬೇಕು ಅನಿಸ್ತು. ಅದ್ರ ಸಂಬಂಧ ನಾನು ನಿಮ್ ಮುಂದೆ ಬಂದೀನಿ. ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ದು ಪ್ಲಾನ್ಡ್ ಆಗಿ ಅಂತ ಅಲ್ರಿ, ಆಕಸ್ಮಿಕ ಚಲೋ ಆಯ್ತು. ಹೆಂಗಂದ್ರ ಅಕ್ಟೋಬರ್ ಸೂಟಿ ಒಳಗ ನಮ್ಮ ಮಗ ಅನಂತ್ ಅಂತೇಳಿ ಅವನು ಫಸ್ಟ್ ಇಯರ್ ಓದ್ತಿದ್ದಾನ. ಅವನಿಗೆ ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ನಾನು ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಅನ್ಕೊಂಡು ಸೂಟಿ ಒಳಗ ಹಿಂಗ ರೀಲ್ಸ್ ನೋಡ್ಬೇಕಾದ್ರ ಅದು ಕಾರ್ಟೂನ್ ವಿಡಿಯೋನು ಮಾಡಬಹುದು ಅಂತೇಳಿ ಬರ್ಲಿಕ್ಕತ್ತಿತ್ತದ ರೀಲ್ಸ್ ಒಳಗ. ಅವಾಗ ನೋಡಿದಾಗ ಕಾರ್ಟೂನ್ ವಿಡಿಯೋನ ಹೆಂಗ್ ಮಾಡ್ಬೇಕು ಅನ್ಕೊಂಡು ಅದ್ರೊಳಗೆ ಆಸಕ್ತಿ ತೋರಿಸಿ ಅದನ್ನ ಸರ್ಚ್ ಮಾಡಿ ನೋಡಿದಾಗ ಹಿಂಗೂ ಮಾಡಬಹುದು ಅಂತ ಅನ್ಕೊಂಡು ಅದಕ್ಕೊಂದು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಆ ಆಪೇ ಟ್ವಿನ್ ಕ್ರಾಫ್ಟ್ ಆಪ್. ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ತನ್ನ ವಾಯ್ಸ್ ಕೊಟ್ಟು ಒಂದು ಶಾರ್ಟ್ಸ್ ಹಾಕಿದ. ಅದು ಬಂತು, ಆದ್ರೆ ಅವನಿಗೆ ಯಾಕೋ ಅದಷ್ಟು ಕಂಫರ್ಟೇಬಲ್ ಆಗ್ಲಿಲ್ಲ. ತನ್ನ ವಾಯ್ಸ್ ತನ್ನ ತಮ್ಮನಿಂದನೂ ವಾಯ್ಸ್ ಕೊಡ್ಸಿದ, ಅದು ಅವನಿಗೆ ಸರಿ ಅನಿಸ್ಲಿಲ್ಲ. ಒಂದ್ಸಲ ನಾ ಹಿಂಗೆ ಅಡ್ಗೆ ಮಾಡುವಾಗ ಏನಂದ, ಅಮ್ಮ ಇದಕ್ಕೊಂದ್ ಸ್ವಲ್ಪ ವಾಯ್ಸ್ ಕೊಡ್ವಾ, ನಿಂದ ವಾಯ್ಸ್ ಬರ್ತದ ನೋಡೋಣ ಅಂತಂದ. ಅಲ್ಪ ನನ್ಗೆ ಭಯ ಆಗುತ್ತ, ನಂಗೆ ಅದ್ರೊಳಗೆ ಏನೂ ಗೊತ್ತಿಲ್ಲ, ಅಂಜಿಕ್ ಬರ್ತದ ಅಂದೆ. ಏನಿಲ್ಲ, ನಿನ್ ಮುಖ ಏನ್ ಬರಂಗಿಲ್ಲ, ಸುಮ್ನೆ ವಾಯ್ಸ್ ಕೊಟ್ಬಿಡು ನೀನು ಅಂತಂದ. ಅದ್ರ ಸಂಬಂಧ ಫಸ್ಟಿಗೆ ಒಂದ್ಸಲ ಕೊಟ್ಟೆ. ಅವನಿಗದು ಇಷ್ಟ ಆಯ್ತು. ಅಮ್ಮ ನೀನೇ ಕೊಟ್ಬಿಡು ಇನ್ ಮುಂದ ಅಂದ. ಅಲ್ಪ ಅಂದೆ. ಇರ್ಲಿ ಪರವಾಗಿಲ್ಲ ಕೊಡು, ಏನಾಗಂಗಿಲ್ಲ ಅಂತಂದ. ಹಂಗೆ ಒಂದೊಂದಾಗಿ ಶಾರ್ಟ್ಸ್ಗೆ ವಾಯ್ಸ್ ಕೊಡ್ಲಿಕ್ಕೆ ಶುರು ಮಾಡಿದೆ. ಅದು ಕಂಟಿನ್ಯೂ ನಾನೇ ಕೊಡೋದಾಯ್ತ್ರಿ ವಾಯ್ಸ್ನ. ಹಂಗಾಗಿ ಕಂಟಿನ್ಯೂ ಆಯ್ತು, ಶಾರ್ಟ್ಸ್ ಹಾಕಿದ್ವಿ ಕೆಲವೊಂದು. ಆಮೇಲೆ ಬರ್ತಾ ಏನಾಯ್ತು, ಯೂಟ್ಯೂಬ್ ಬಗ್ಗೆ ಮಾಹಿತಿ ಬರ್ತದಲ್ಲ, ಅವಾಗ ಏನಾಯ್ತು 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ತಾಸು ವಾಚ್ ಅವರ್ ಆಗಬೇಕು ಅಂತ ಗೊತ್ತಾಯ್ತು. ಅವಾಗ 1000 ಸಬ್ಸ್ಕ್ರೈಬರ್ನ ಹೆಂಗ್ ಸಾಧ್ಯ ಆಗ್ತದ ನಮ್ಮಿಂದ ಅಂತ ಅನ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡ್ವಿ. ಇದು ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಹಿಂಗ್ ಮಾಡ್ಲಿಕ್ಕತ್ತೀವಿ ಅಂತ. ಅವ್ರು ಸಪೋರ್ಟ್ ಮಾಡಂಗಿಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಒಪ್ಕೊಂಡ್ರು. ನಮ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ತೋರ್ಸ್ಲಿಕ್ಕತ್ತಿದ್ರು ಅವರು. ಸಬ್ಸ್ಕ್ರೈಬ್ ಮಾಡ್ಸೋದ್ರಾಗ ಬಹಳ ಕಷ್ಟಪಟ್ಟಾರಿ ಅವ್ರೆ, ನಿಜ ಹೇಳ್ಬೇಕಂದ್ರ. 1000 ಸಬ್ಸ್ಕ್ರೈಬರ್ ಆಗ್ಬೇಕಂದ್ರ ತಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದಾಗ್ಲಿ, ಬಂದೋರ್ಗೆಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳೋದಾಗ್ಲಿ, ಈ ತರ ಮಾಡಿ ಹೆಂಗೋ ಆಯ್ತು. ನಾವೇನ್ ಅನ್ಕೊಂಡ್ವಿ, 1 ವರ್ಷ ಆಗ್ಬೋದು ಅಂದ್ರೆ ಇದು ಆಗ್ಲಿಕ್ಕೆ, ಮಾನಿಟೈಸ್ ಆಗ್ಲಿಕ್ಕೆ 1 ವರ್ಷ ಆಗ್ಬೋದು ಚಾನಲ್ ಅನ್ಕೊಂಡಿದ್ವಿ. ಆದ್ರ ನಮ್ಮ ಅದೃಷ್ಟ 3 ತಿಂಗಳಿಗೆ ಮಾನಿಟೈಸ್ ಆಯ್ತು ನಮ್ಮ ಚಾನಲ್. 3 ತಿಂಗಳಿಗೆ ಮಾನಿಟೈಸ್ ಆಯ್ತು. ಕರೆ ನಾವ್ ಮಾಡಿದ ಒಂದು ಮಿಸ್ಟೇಕ್ ಇಂದ ಏನಾಯ್ತಂದ್ರ 21 ಡೇಸ್ ಮಾನಿಟೈಸ್ ಆದ್ರೂ ಕೂಡ ಅರ್ನಿಂಗ್ ಬರ್ಲಿಲ್ಲ. ಆದ್ರ ನಾವು ವಿಡಿಯೋಸ್ ಹಾಕದ್ ಬಿಡ್ಲಿಲ್ರಿ, ಹಂಗೆ ವಿಡಿಯೋಸ್ ಕಂಟಿನ್ಯೂ ಹಾಕ್ಲಿಕ್ಕತ್ತಿದ್ವಿ. ಕಲಾ ಮಾಧ್ಯಮ ಪರಮೇಶ್ವರ್ ಇದ್ದಾರಲ್ಲ, ಅವರು ನಮ್ಮ ತಂಗಿ ಗಂಡ, ಅವ್ರು ಏನ್ ಹೇಳಿದ್ರಂದ್ರ, ನೀವು ಆಗಿಲ್ಲ ಬಂದಿಲ್ಲ ಅಂತ ಅನ್ಕೋಬೇಡ್ರಿ, ನಿಮ್ ಕೆಲಸ ನೀವು ಮಾಡ್ತೀರಿ, ಕಷ್ಟಪಟ್ಟು ಮಾಡ್ಕೊಂಡು ಹೋದ್ರಿ ಅಂದ್ರ ಅದ್ರ ಪ್ರತಿಫಲ ಸಿಗ್ತದ ನಿಮ್ಗ, ಬಿಡಬೇಡ್ರಿ ಅಂತ ಅನ್ಕೊಂಡು ಅವ್ರು ಸಜೆಸ್ಟ್ ಮಾಡಿದ್ರು. ಹಂಗಾಗಿ ನಾವು ವಿಡಿಯೋಗಳನ್ನ ಹಂಗೆ ಹಾಕ್ಲಿಕ್ಕತ್ತಿದ್ವಿ. ಬರ್ತಾ ಹೆಂಗಾಯ್ತಂದ್ರಿ, ಜವಾಬ್ದಾರಿ ಜಾಸ್ತಿ ಆಯ್ತ್ರಿ. ಜವಾಬ್ದಾರಿ ಜಾಸ್ತಿ ಆದಂಗ ಕಂಟೆಂಟ್ ಚಲೋ ಕೊಡ್ಬೇಕಲ್ಲ, ಮತ್ತ ಎಂತವರ ಹಾಕ್ಲಿಕ್ಕೆ ಆಗಂಗಿಲ್ಲ. ಹಂಗಾಗಿ ಏನ್ ಮಾಡ್ಬೇಕು, ದಿನ ಒಂದೊಂದು ಕಂಟೆಂಟ್ ಹುಡುಕ್ಬೇಕಲ್ರಿ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದಾಗ ನಮ್ಮ ಮನೆಯವರು ಸ್ಕ್ರಿಪ್ಟ್ ಬರ್ಲಿಕ್ಕೆ ಶುರು ಮಾಡಿದ್ರಿ. ಸ್ಕ್ರಿಪ್ಟ್ ಬರ್ಲಿಕ್ಕೆ ಹೆಂಗಂದ್ರ ಕಾಫಿ ಚಾ ಅಂತೇಳಿ ಫಸ್ಟ್ ಸ್ಕ್ರಿಪ್ಟ್ ಬರೆದ್ರು. ಅದನ್ನ ಹಾಕಿದ್ವಿ, ಲಾಂಗ್ ವಿಡಿಯೋ ಫಸ್ಟ್ ಮಾಡಿದ್ದು ಲಾಂಗ್ ವಿಡಿಯೋ. ಅದು ಹಾಕಿದಾಗ ಅದು ವ್ಯೂಸ್ ಜಾಸ್ತಿ ಬರ್ಲಿಕ್ಕತ್ತಿದ್ವು. ದಿನ ಏನಾಗ್ತಿತ್ತು, ಸ್ವಲ್ಪ ವ್ಯೂಸ್ ಬರ್ತಿದ್ವು. ಅವತ್ತಿನ ದಿನ ನೋಡ್ತೀವಿ ವ್ಯೂಸ್ ಬರ್ತಾನೆ ಇದಾವ. ಹೆಂಗಿರ್ಬೋದು, ಯಾಕೆ ಇಷ್ಟೊಂದು ವ್ಯೂಸ್ ಬರ್ತಾವ, ಹೆಂಗ್ ಸಾಧ್ಯ ಇದು ಅಂತ ಅನ್ಕೊಂಡ್ವಿ ನಾವು. ಆದ್ರ ಅದು ಕಲಾ ಮಾಧ್ಯಮದೊಳಗ ಪರಮೇಶ್ವರ್ ಅವರು ತಮ್ಮ ಕಮ್ಯುನಿಟಿ ಒಳಗ ನಮ್ದು ವಿಡಿಯೋನ ಹಾಕಿದ್ರು. ಹಂಗಾಗಿ ಅದು ಗ್ರೋತ್ ಆಗ್ಲಿಕ್ಕತ್ತು ನಮ್ಮ ಚಾನಲ್. ಅವರಿಂದನೇ ಸ್ವಲ್ಪ ಗ್ರೋತ್ ಆಯ್ತು ಅಂತ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಗ್ರೋತ್ ಆಯ್ತು. ನಮ್ ತಂಗಿ ಫೋನ್ ಮಾಡಿ ಹೇಳಿದ್ಲು, ಹೆಂಗ್ ವ್ಯೂಸ್ ಬರ್ಲಿಕ್ಕತ್ತವನು. ಇಲ್ಲ, ನಮ್ ತಂಗಿ ಹೇಳಿದ್ಲು, ಇಲ್ಲ ಕಲಾ ಮಾಧ್ಯಮದೊಳಗ ಹಾಕ್ಯಾರ, ನಮ್ ಚಾನಲ್ ಒಳಗ್ ಹಾಕಿದ್ರು, ಅದು ಗ್ರೋತ್ ಆಯ್ತು. ಹಿಂಗೆ ಏನಾರ ಸಜೆಷನ್ ಇದ್ರ ನನ್ ಮಗ ಅವ್ರಿಗೆ ಫೋನ್ ಮಾಡಿ ಕೇಳಿರ್ತಾನ, ಎಲ್ಲಾ ತರದ ಸಜೆಷನ್ ಕೊಡ್ತಾರ ಅವರು. ಅವ್ರಿಗೇನ್ರಿ, ನೀವು ಹೆಂಗ್ ವರ್ಕ್ ಮಾಡ್ಬೇಕು, ನಾವು ಬರೀ ವರ್ಕ್ ಎಷ್ಟು ಮಾಡ್ತೀವಲ್ಲ ಅಷ್ಟಲ್ಲಿ ನಮ್ಗ ಪ್ರತಿಫಲ ಸಿಗ್ತದ. ಯಾವ್ದೇ ಆಗ್ಲಿ, ಏನಾರ ವಿಡಿಯೋ ಹಾಕ್ಬೇಕಾಗಿತ್ತಂದ್ರ, ಯಾವ್ದೇ ಕೆಲಸ ಆಗ್ಲಿ ಮಾಡ್ಬೇಕಾಗಿತ್ತಂದ್ರ ಅದರಿಂದ ಪರಿಶ್ರಮ ಅಂತೂ ಇದ್ದೇ ಇರ್ತದ. ಆಮೇಲೆ ಒಬ್ರೇ ಮಾಡಿದ್ರೆ ಆಗಂಗಿಲ್ಲ, ಅದಕ್ಕ ಕೈಗಳು ಜಾಸ್ತಿ ಇದ್ದೇ ಇರ್ತಾವ. ನಮ್ಮ ಮನೇಲಿ ಹೆಂಗಂದ್ರ ನಾವು 4 ಜನನು ವರ್ಕ್ ಮಾಡ್ತೀವ್ರಿ ಇದಕ್ಕ. ಹೆಂಗಂದ್ರ ನಮ್ಮ ಮನೆಯವ್ರು ಸ್ಕ್ರಿಪ್ಟ್ ಬರೀತಾರ, ನಾನು ವಾಯ್ಸ್ ಓವರ್ ಕೊಡ್ತೀನಿ. ನನ್ನ 2 ಮಕ್ಕಳು ಎಡಿಟಿಂಗ್ ಮಾಡ್ತಾರ. ಎಡಿಟಿಂಗ್ ಮಾಡೋದು ಅವ್ರೆ. ಫಸ್ಟಿಗೆ ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ, ಏನು ಎಲ್ಲಾನು ಅವನಿಗೆ ಕೇಳ್ಬೇಕಾಗಿತ್ತು. ಅವನೇ ಕ್ಯಾರೆಕ್ಟರ್ನ ತಂದು ಕೂಡ್ಸವನು ಅವನೇ, ಅದಕ್ಕೆ ಡ್ರೆಸ್ ಹಾಕವ ಅವನೇ, ಇಂದ ಬ್ಯಾಕ್ ಗ್ರೌಂಡ್ ಸೀನ್ ತಗೋಬೇಕಲ್ಲ ಅದನ್ನೆಲ್ಲ ಅವನೇ ಮಾಡವನ. ಈಗ ಬರ್ತಾ ನನಗ್ ಬರ್ಲಿಕ್ಕತ್ತದ, ಅದನ್ನೆಲ್ಲ ನಾನೇ ಮಾಡ್ತೀನಿ, ಅವನು ಎಡಿಟಿಂಗ್ ಮಾಡ್ತಾನ. ಹಿಂಗೆ ಚಂದಾಗಿ ಹೊಂಟದ ಈ ವಿಡಿಯೋ ಹೆಂಗೋ ಮಾಡ್ಕೊಂಡು. ಇವಾಗ ಸ್ವಲ್ಪ ನಾನೇ ಮಾಡ್ಬೋದು ಅಂತ ಧೈರ್ಯ ಬಂದದ.
ವಿಡಿಯೋ ಮಾಡ್ಬೇಕಾಗಿತ್ತಂದ್ರ ನಾನೇ ಕ್ಯಾರೆಕ್ಟರ್ ತಗೋತೀನಿ, ಅವಕ್ಕೆಲ್ಲ ಡ್ರೆಸ್ ಹಾಕೋದು ಆಗಿರ್ಬೋದು, ನಿಂದು ಬ್ಯಾಕ್ ಗ್ರೌಂಡ್ ಸೀನ್ಸ್ ನಾನೇ ಹುಡುಕಿ ಕೂಡಿಸ್ತೀನಿ. ಎಲ್ಲಾನು ಅವನ ಮೇಲೆ ಡಿಪೆಂಡ್ ಆಗೋದು ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಎಲ್ಲ ಅವನ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಅವನದು ಸ್ಕೂಲ್ ಸ್ಟಾರ್ಟ್ ಆಯ್ತು, ಹೋಗ್ಬೇಕಾಗ್ತದ, ಕಾಲೇಜ್ ಅದು ಇರ್ತದ, ಹಂಗಾಗಿ ನಾನೇ ಮಾಡ್ಲಿಕತ್ತಿದ್ದೆ. ಅವನಿಗೆ ಎಡಿಟಿಂಗ್ ಮಾತ್ರ ಕೊಡ್ಲಿಕತ್ತಿದ್ದೆ. ವಿಡಿಯೋ ಮಾಡ್ಬೇಕಂದ್ರೆ ಹೆಂಗಾಗ್ತದಂದ್ರಿ, ಒಂದ್ ಕ್ಯಾರೆಕ್ಟರ್ಗೆ ಕ್ಲಿಪ್ಪಿಗೆ ವಾಯ್ಸ್ ಕೊಡ್ತಿರ್ತೀನಿ ಅನ್ಕೊಡ್ರಿ, ಹಿಂಗ ಅರ್ಧ ಮಾತಾಡಿರ್ತೀನಿ, ಯಾರ್ದೋ ಏನೋ ಸೌಂಡ್ ಬಂದ್ಬಿಡ್ತದ, ಅವಾಗ ಅದನ್ನ ಸ್ಟಾಪ್ ಮಾಡ್ಬಿಡ್ಬೇಕು, ಮತ್ ಫಸ್ಟ್ಲಿಂದ ಮಾಡ್ಬೇಕು. ಹಿಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರ ರಾತ್ರಿ 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಮಾಡ್ಲಿಕ್ಕೆ. 1 ಗಂಟೆ ತನೂ ಆಗ್ತದ ಒಂದೊಂದ್ಸಲ. ಅಂದ್ರ ಬ್ಯಾಕ್ ಸೌಂಡ್ ಬರ್ಲಾರ್ದ ಚಂದ ಬಂದ್ರೆ ಒಳ್ಳೇದಲ್ರಿ. ಅದಕ್ಕ ಹಂಗ್ ಮಾಡಿ ಹೆಂಗೋ ಮಾಡಿ ಕಷ್ಟಪಟ್ಟಿವಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡ್ಲಿಕತ್ತೀವಿ ಈ ಕೆಲಸನ. ಹೆಂಗಂದ್ರ ರೀ, ಖುಷಿ ಸಿಗ್ತದ್ರಿ ಒಂದ್ ವರ್ಕ್ ಮಾಡ್ಲಿಕತ್ತೀವಿ ಅಂದ್ರ. ನನಗಿದು ಈ ತರ ಏನಾದ್ರೂ ಮಾಡ್ಬೇಕು ಅನ್ನೋದು ನನಗ್ ಬಹಳ ಖುಷಿ ಇತ್ತು, ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವನಿಂದಾನೇ ಅವನು ಏನೋ ಒಂದು ಚಾನೆಲ್ ನ ಸ್ಟಾರ್ಟ್ ಮಾಡಿ ಕೊಟ್ಟ, ಅದನ್ನ ನಾನು ಮುಂದುವರ್ಸ್ಕೊಂಡು ಹೊಂಟೀನಿ ಅಷ್ಟೇ. ನಮ್ಮ ಮನೆಯವ್ರ ಸ್ಕ್ರಿಪ್ಟ್ ಬರ್ಲಿಕ್ಕತ್ತಾರ. ಈಗ ಏಕಾದಶಿ, ದ್ವಾದಶಿ, ಈ ತರ ಕನ್ಯಾಗೋಳ ಡಿಮ್ಯಾಂಡು, ಈ ತರಗಳು ಏನ್ ವಿಡಿಯೋಗಳು ಬರ್ತಾವಲ್ಲ, ಅದೆಲ್ಲ ಸ್ಕ್ರಿಪ್ಟ್ ಅವರೇ ಬರ್ತಿದ್ದು. ಆದ್ರೆ ನಾನೇನ್ ಮಾಡಿದೆ, ಒಂದು ಭಜನಾ ಮಂಡಳಿ ಅಂತ ಒಂದು ವಿಡಿಯೋನ ಹಾಕಿದೆ. ಭಜನಾ ಮಂಡಳಿ ಅಂದ್ರೆ ಸುಮ್ನೆ ಹೋದಾಗ ಭಜನಾ ಮಂಡಳಿ ಒಳಗೆ ಏನೇನ್ ನಡೀತಿರ್ತಾವಲ್ಲ, ದಿನನಿತ್ಯ ನಡೆಯುವಂತ ಘಟನೆಗಳನ್ನೇ ಒಂದು ವಿಡಿಯೋ ಮಾಡಿ ಹಾಕಿದೆ. ಅದು ಅವರು ಕಲಾ ಮಾಧ್ಯಮದಾಗೂ ಹಾಕಿದ್ರು ಬಿಡ್ರಿ ಅದು ವಿಡಿಯೋನ. ಅದು ಹೆಂಗ್ ಓಡಿತು ಅಂದ್ರೆ, ವಿಡಿಯೋ ಓನ್ಲಿ ನಮ್ಗ 1000 ಜನ ಸಬ್ಸ್ಕ್ರೈಬರ್ ಅಷ್ಟೇ ಇದ್ದಾರೆ. ಆದ್ರ ವಿಡಿಯೋ ಓಡಿದ್ದು 40,000 ಜನ ಓಡಿತು ಅಷ್ಟೇ. 1000 ಸಬ್ಸ್ಕ್ರೈಬರ್ ಇದ್ದವ್ರಿಗೆ 40,000 ಜನ ನೋಡ್ತಾರ ವಿಡಿಯೋನ ಅಂದಾಗ ಮತ್ತೆ ಖುಷಿ ಆಗ್ಲಾದ ಇರ್ತದೇನ್ರಿ. ಬಹಳ ಖುಷಿ ಆಯ್ತ್ರಿ. ಅದೇ ಭಜನಾ ಮಂಡಳಿ ಸಿರೀಸ್ಗಳನ್ನ ಒಂದ್ 25 ಸಿರೀಸ್ ಅದನ್ನೇ ಮಾಡಿದ್ವಿ. ಆಮೇಲೆ ಹೆಣ್ಣು ಮಕ್ಕಳ ಮುಗಿಯದ ಮಾತುಕತೆ ಅಂದ್ರೆ ದಿನನಿತ್ಯ ಓಣಿ ಒಳಗ ಹೆಣ್ಮಕ್ಳು ಕಟ್ಟಿ ಕೂತು ಏನೆಲ್ಲ ಮಾತಾಡ್ತಾರ ಅನ್ನೋದನ್ನ ಸುಮ್ನೆ ಕಾಮಿಡಿ ಆಗಿ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ನಾನ್ ಮಾಡಲ್ರಿ. ಆತರ ಏನ್ ನಡೀತಿರ್ತದಲ್ಲ ಅದನ್ನೇ ಹೇಳ್ತೀನಿ ಅಷ್ಟೇ. ಅದು ಒಂದು. ಆಮೇಲೆ ಕೆಲವೊಂದು ಹಿಂಗೆ ಕಾಪಿ ಚಾ ಅಂತ ಆಗಿರ್ಬೋದು, ವಾಕಿಂಗ್ ಟೀಮ್ ಒಳಗ ಏನೆಲ್ಲ ಕಾಮಿಡಿ ಮಾಡ್ತಾರ ಆ ತರ, ಹಿಂಗೆ ದಿನ ಬೇರೆ ಬೇರೆ ತರದ ಕಂಟೆಂಟ್ ಗಳನ್ನ ಹಾಕ್ತಿರ್ತೀವಿ. ನಾವು ಏನು ಬೇರೆದವ್ರ ತರ ಅಶ್ಲೀಲ ಪದಗಳನ್ನ ಏನು ಬಳಸಂಗಿಲ್ಲ. ಬಳಸಿದ್ರು ನಾವು ಉತ್ತರ ಕರ್ನಾಟಕ ಭಾಷೆ ಒಳಗೆ ಕಾಮನ್ ಅಲ್ರಿ ಅದು. ಇನ್ನೌನ್ ಅನ್ನೋದು ಅದು ಒಂದು ಪದನ ಮಾತ್ರ ಯೂಸ್ ಮಾಡಿರ್ತೀವಿ ಅಷ್ಟೇ. ಎಲ್ರು ಕೂತ್ ನೋಡಂಗ ವಿಡಿಯೋನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋನ ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಯೂಟ್ಯೂಬ್ ಇಂದ ಇಷ್ಟೆಲ್ಲ ಕಷ್ಟಪಟ್ಟಿವಿ ಅಂದ್ರೆ ಇಷ್ಟಪಟ್ಟು ಮಾಡಿವಿ ಅಂತ ಏನ್ ಹೇಳಿದ್ನಲ್ಲ, ಅದ್ರ ಪ್ರತಿಫಲ ನಮಗ ಸಿಕ್ತು. ಅಂದ್ರೆ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಇಂದ ನಮಗ ಬಂತು. ಆ ಖುಷಿ ವಿಷಯನ ನಿಮ್ಮೆಲ್ಲರ ಹತ್ರನು ಹೇಳ್ಬೇಕು ಅನಿಸ್ತು. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದಕ್ಕನೇ ನಮಗ ಅದು ಅರ್ನಿಂಗ್ ಸ್ಟಾರ್ಟ್ ಆಗಿದ್ದಲ್ಲ. ಅದು ನಮ್ದು $100 ಕಂಪ್ಲೀಟ್ ಆಯ್ತು. ಅದಕ್ಕೆ ಎಷ್ಟು ಅಮೌಂಟ್ ಬರ್ಬೇಕಲ್ಲ ಅಷ್ಟು ಅಮೌಂಟ್ ಯೂಟ್ಯೂಬ್ ಇಂದ ಬಂತು. ಹಂಗಾಗಿ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು, ಈ ವಿಷಯನ ಹೇಳಿದೆ. ದಯವಿಟ್ಟು ನಿಮ್ ಸಪೋರ್ಟು, ನಿಮ್ಮ ಆಶೀರ್ವಾದ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಬಾಳೊಂದು ಹೋರಾಟ ಮರೆಯದಿರಿ.